ಯಾವುದೇ ಪಾರ್ಟಿಯವರು ಇಲ್ಲ ಅವರು, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಯಾವುದೇ ಪಾರ್ಟಿ ಇರಲಿ, ವಿಶ್ವಾಸಕ್ಕೆ ತಗೋರಿ. ಎಲ್ಲೇ ಒಂದು ರೀತಿಯಿಂದ ಅನ್ಯಾಯ ಆಗತ್ತದ. ಇದೇನು ಹೊಸದಲ್ಲಲ್ರಿ. ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯ ಆಗೋದು, ವಾಲ್ಮೀಕಿ ಜನಾಂಗದವ್ರನ್ನ ತೆಗೆಯೋದು, ವಾಲ್ಮೀಕಿ ಜನಾಂಗದವ್ರನ್ನ ಹಗರಣದೊಳಗೆ ಸಿಗಿಸೋದು ಇದೇನು ಹೊಸದೇನಲ್ಲ. ಒಟ್ಟಾರೆ ವಾಲ್ಮೀಕಿ ಜನಾಂಗ ಕರ್ನಾಟಕದೊಳಗೆ ಯಾವುದೇ ರೀತಿ ಲೆಕ್ಕಕ್ಕಿಲ್ದಂಗೆ ಆಗಿಬಿಟ್ಟದ ಪರಿಸ್ಥಿತಿ. 48 ಲಕ್ಷ ಜನಸಂಖ್ಯೆನ ಮತದಾರರನ್ನ ಕ್ರಾಸ್ ಮಾಡಿದಂಥ ಒಂದು ಸಮುದಾಯ, ವಿಧಾನಸೌಧದಲ್ಲಿ ಒಂದೇ ಪಂಗಡಕ್ಕೆ ಸೀಮಿತ ಆದಂಥ 16 ಜನ ಶಾಸಕರನ್ನು, 2 MP ಹೊಂದಿದಂಥ ಸಮುದಾಯದ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲ ಇವರಿಗೆ. ಅಂದ್ರೆ ಅವ್ರು ಏನಾದರೂ ಈ ಸದ್ಯಕ್ಕೆ ವಿಚಾರ ಮಾಡಲ್ಲ. 16 ಜನ ಒಮ್ಮೆ ಪಲ್ಟಿ ಬಿದ್ರೆ ಅಂದ್ರೆ ಏನಾಗುತ್ತೆ ಅನ್ನೋದು ಭಯ ಇಲ್ಲ. ನಮ್ಮ ಕರ್ಮ 16 ಮಂದಿ ಒಕ್ಕಟ್ಟಿಲ್ಲ. ಹೀಗಾಗಿ ಅವ್ರೇನು ಮಾಡಾಕ್ತಾರ, ಇಲ್ಲಿ ಬಿ ಜೆ ಪಿ ಒಳಗೂ ಪರಿಸ್ಥಿತಿ ಹಂಗಾಯಿತು. ಒಂದು ಟೈಮ್ದಾಗ ಇಲ್ಲ ನಿಮ್ಮನ್ನು ಉಪಮುಖ್ಯಮಂತ್ರಿಗಳನ್ನು ಮಾಡ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಹೇಳಿ ಉಪಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ. ರಾಮುಲು ಅವ್ರನ್ನ ಹೆಚ್ಚು ಕಮ್ಮಿ ಡ್ಯಾಮೇಜ್ ಆಗೋ ಲೆಕ್ಕಕ್ಕಾಯಿತು. ರಾಮುಲು ಅವರಿಗೆ ಅನ್ಯಾಯ ಆಯಿತು. ಆಮೇಲೆ ಸಿದ್ದರಾಮಯ್ಯನವರು SC/ST ಹಣ ಬಾಸ್ಕೊಳ್ಳಿಕ್ಕೆ ನಾಗೇಂದ್ರನ ಯಾಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು? ಮಾದೇವಪ್ಪನ ಮತ್ತು ಇನ್ನೊಬ್ಬರನ್ನ ಯಾರನ್ನ ಉಪಯೋಗ ಮಾಡ್ಕೋಬೇಕಾಗಿತ್ತು? ಬೈರ್ತಿ ಸುರೇಶನ ಉಪಯೋಗ ಮಾಡ್ಕೋಬೇಕಾಗಿತ್ತು. ಗಂಟು ಮಾಡೋಕ್ಕೆ, ಆಸ್ತಿ ಮಾಡೋಕ್ಕೆ, ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಬೈರ್ತಿ ಸುರೇಶ್ ಬೇಕಾಗ್ತದೆ. SC/ST ಹಣ ಲಪ್ಟಾಯಿಸಲಿಕ್ಕೆ ನಾಗೇಂದ್ರ ಅವ್ರನ್ನ ಉಪಯೋಗ ಮಾಡ್ಕೊಂಡು ನಾಗೇಂದ್ರ ಅವ್ರು ತಲೆದಂಡ ಕೊಟ್ಟರು. ಅದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೊಡೆತ. ರಮೇಶ್ ಜಾರಕಿಹೊಳಿಗೆ ಆಗಿದ್ದ ಅನ್ಯಾಯ ಯಾರಿಂದ ಷಡ್ಯಂತ್ರ ಎಲ್ಲ ಗೊತ್ತಿದೆ, ಜಗಜ್ಜಾಹೀರಾತು. ರಮೇಶ್ ಜಾರಕಿಹೊಳಿ ಅವ್ರನ್ನ ಮನ್ ಕೊಟ್ಟರು. ಅವ್ರು ವೈಯಕ್ತಿಕ ಸಬಲರದರ ಆ ಮತ್ತು ಬೇರೆ. ಅದೇ ರೀತಿಯಾಗಿ ಈಗ ಮತ್ತು ರಾಜಣ್ಣವರು, ಇದು ಏನು ಇಲ್ಲಿಗೆ ಮುಗಿಯಂಗಿಲ್ಲ, ಇದು ಸರಿನೂ ಆಗಂಗಿಲ್ಲ. ಒಮ್ಮೆ ಸಮಾಜ ಜಾಗೃತ ಆಗಬೇಕು. ಒಂದಿಲ್ಲ ಒಂದು ರೀತಿಯೊಳಗೆ ಒಂದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಯಿಂದ ಹಿಡ್ಕೊಂಡೇ ಸಮಾಜಕ್ಕೆ ಅನ್ಯಾಯ ಆಗಾಕತ್ತದ. ಎಲ್ಲಿ ಯಾವುದೇ ಒಂದು ಹುದ್ದೆ ಕೊಡಬೇಕಾದ್ರೆ ಹಿಡ್ಕೊಂಡು ಈ ಒಂದು ವಾಲ್ಮೀಕಿ ಸಮಾಜನ, ನಮ್ಮ ಸಮಾಜನ ಯಾರೂ ಲೆಕ್ಕಕ್ಕೆ ಗಣನೆಗೆ ತೊಗೊಳಕತ್ತಿಲ್ಲ. ಇದು ದೊಡ್ಡ ಒಂದು ವಿಪರ್ಯಾಸ. ಇದ್ರದ ಬಗ್ಗೆ ಯಾವಾಗ ಕಲ್ಪನೆ ಬರ್ತದೋ ಎಲ್ಲರಿಗೂ ಗೊತ್ತಿಲ್ಲ. ಕಲ್ಪನೆ ಬರಬೇಕು, ಯಾರನ್ನೂ ಕಮ್ಮಿ ಅನ್ಕೋಬೇಡ್ರಿ. ಯಾಕಂದ್ರೆ ನಿರ್ಣಾಯಕ ಸಮಾಜ, 48 ಲಕ್ಷ ಮತದಾರ ಹೊಂದಿದಂಥವ್ರು ಒಂದು ನಿರ್ಣಾಯಕ ಸಮಾಜ. ಎಲ್ಲ ಬಿಡ್ರಿ, ಬಾಗಲಕೋಟೆ ಜಿಲ್ಲೆ ಒಳಗೇನೆ 1,20,000 ಮತದಾರ ಕ್ರಾಸ್ ಆಗಿವೆ. 1,20,000 ಮತದಾರ ಬಾಗಲಕೋಟೆ ಜಿಲ್ಲೆ ಒಳಗೆ ಅದಾರ ಅಂದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ನೋವು ಆಗಿರ್ತದೆ. ವಾಲ್ಮೀಕಿ ಸಮಾಜ ಪ್ರಾಬಲ್ಯ ಇರುವಂಥ ಕಮ್ಸೆ ಕಮ್ 224 ಕ್ಷೇತ್ರದೊಳಗೆ 85ರಿಂದ 90 ಕ್ಷೇತ್ರಗಳು ವಾಲ್ಮೀಕಿ ಸಮುದಾಯ ನಿರ್ಣಾಯಕರಾಗಿರುವಂಥದ್ದು. ಯಾವುದೇ ಪಾರ್ಟಿಯವರು ಇಲ್ಲ ಅವರು, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಯಾವುದೇ ಪಾರ್ಟಿ ಇರಲಿ, ವಿಶ್ವಾಸಕ್ಕೆ ತಗೋರಿ. ಎಲ್ಲೇ ಒಂದು ರೀತಿಯಿಂದ ಅನ್ಯಾಯ ಆಗತ್ತದ. ಏನೋ ಅವರಿಗೆ ನಿಮ್ಮ ಲೆವೆಲ್ದಾಗ ನೀವು ಕರೆದು ಹೇಳ್ಬೋದಾಗಿತ್ತು. ಆದರೆ ಅದನ್ನು ಬಿಟ್ಟು ಇಮ್ಮಿಡಿಯೇಟಾಗಿ ರಾಜೀನಾಮೆ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಒಂದು ಟೈಮ್ದಾಗ ಪಕ್ಷೇತರ ಬಂದು ತಮ್ಮ ಶಕ್ತಿ ತೋರಿಸಿದಂಥವ್ರು ಅವರೆಲ್ಲ. ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ತುಮಕೂರು ಭಾಗದಾಗೆಲ್ಲ ರಾಜಕಾರಣ ಮಾಡೋದು ಭಾಳ ಕಷ್ಟ ಆಗ್ತದೆ. ಸರ್ ಏನಾಗ್ಬಿಟ್ಟದ, ಕೆಲವೊಬ್ರಿಗೆ ಇದ್ದದ್ದು ಹೇಳ್ದಂಗೆ ಕೆಲವೊಬ್ರಿಗೆ ಸ್ವಭಾವ ಇರ್ತದೆ. ಅವ್ರು ಇದ್ದಿದ್ದಂಗೆ ಹೇಳುವಂಥವ್ರು ನೇರ ನೋಡಿ ಮನುಷ್ಯ. ಅವರು ಯಾವಾಗಿದ್ದರು ನೀವು ಮೊದಲಿಂದ ನೋಡ್ಕೊತ ಬಂದಿರಿ, ಅವ್ರ ಬಿಹೇವಿಯರ್ ಎಲ್ಲ ನೋಡ್ಕೊತ ಬಂದಿರಿ. ಅವ್ರು ಮೊದಲಿಂದನೂ ಇದ್ದಿದ್ದಂಗೆ ಹೇಳುವಂಥ ಮನುಷ್ಯ. ಅವ್ರಿಗೆ ನಾವು ಹೇಳಕತ್ತೀವಿ ಇವತ್ತು, ರಾಜಣ್ಣವ್ರಿಗೆ ಆಗಿರ್ಬೋದು, ಅವ್ರ ನಾಗೇಂದ್ರ ಅವ್ರದ್ದು ಅದು ವ್ಯವಸ್ಥೆಲಿಂದ್ರೆ ಅದು ಕಾನೂನು ರೀತಿಯಿಂದ ಕ್ಲಿಯರ್ ಆಗಿ ಬರಬೇಕು. ಸಮಾಜ ಅನ್ನೋದನ್ನೇ ನಾವು ಒಪ್ಕೊಳ್ಳೋರೆ ಎಲ್ಲರೂ. ನಮ್ಮ ಸಮಾಜದ ಏಕೈಕ ಒಂದೇ ಪಂಗಡ ವಾಲ್ಮೀಕಿ ಅನ್ನುವಂಥ ಹೆಸರಿನವರು ವಿಧಾನಸಭೆ ಒಳಗೆ ಏಕಕಾಲಕ್ಕೆ ಎದ್ದು ನಿಂತವರು 16 ಜನ. ಒಂದೇ ಕೋಮು, ಬರೀ ವಾಲ್ಮೀಕಿಯನ್ನು ಒಳಪಂಗಡ, ST ಒಳಗೆ ಒಳಪಂಗಡ, ಇನ್ನೊಬ್ರಲ್ಲ, ಒಂದೇ ಪಂಗಡದವರು 16 ಜನ ಏನು ಎದ್ದು ನಿಂದಿರ್ತಾರೆ. ಅದು ಸ್ವಲ್ಪ ಏನೋ ಮುರುಸು ಆಗಾಕತ್ತದ ಅನ್ನಿಸ್ತದ. ಎಲ್ಲೇ ಒಂದು ರೀತಿಯಿಂದ ಒಬ್ಬರು MLC ಅದಾರ, MLA ಅದಾರ, MP ಅದಾರ, ಎಲ್ಲೇ ಒಂಥರ ಆಗಾಕತ್ತದ. ನಾವು ಸ್ವಲ್ಪ ಜಾಗೃತ ಆಗಬೇಕು. ನಮ್ಮ ಸಮಾಜದ ಗುರುಗಳಿಗೂ ವಿನಂತಿ ಮಾಡ್ಕೋತೀವಿ ತಮ್ಮ ಮೂಲಕ, ಮತ್ತು ಎಲ್ಲ ಪಕ್ಷದ ನಾಯಕರಿಗೂ ವಿನಂತಿ ಮಾಡ್ಕೋತೀವಿ, ದಯಮಾಡಿ ವಾಲ್ಮೀಕಿ ಸಮಾಜನ ಅತಿ ಇಷ್ಟ ಹೀನಾಯವಾಗಿ ನಡೆಸ್ಕೋಬೇಡ್ರಿ. ವಾಲ್ಮೀಕಿ ಸಮಾಜದ ನಾಯಕರನ್ನ ಟಾರ್ಗೆಟ್ ಮಾಡಬೇಡ್ರಿ. ಮುಂದಿನ ದಿನಮಾನದಾಗ ದೊಡ್ಡ ಸಂಖ್ಯೆ ಇರುವಂಥ ಸಮಾಜ ಅದ, ನಿರ್ಣಾಯಕ ಸಮಾಜ ಅದ. BJP ಒಳಗೂ ಕೂಡ ದೊಡ್ಡ ಶಕ್ತಿಯಾಗಿ ರಾಮುಲು ಅವರು, ಶಿವನಗೌಡರು, ರಾಜಗೌಡರು ಇವರೆಲ್ಲ ದೊಡ್ಡ ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು ದೊಡ್ಡ ಪ್ರಮಾಣದಾಗ ಕೆಲಸ ಮಾಡಕತ್ತಾರ. ಕಾಂಗ್ರೆಸ್ದೊಳಗೂ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣನವರು, ವೆಂಕಟಪ್ಪ ನಾಯ್ಕರು ಇಂಥವರೆಲ್ಲ ಸಾಕಷ್ಟು ಪಕ್ಷಕ್ಕೆ ಆಧಾರ ಆಗಿ ನಿಂತಾರವ್ರು ಕಷ್ಟ ಕಾಲದಾಗ.
ಅದಕ್ಕೆ ಅವ್ರನ್ನ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ಳೋದು ಇದು ಖೇದಕರ ಮತ್ತು ಖಂಡನೀಯ. ಇದನ್ನು ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ನಾನು ಹಿಂದಿನ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಅದನ್ನು ಖಂಡಿಸ್ತೀನಿ ನಾನು. ಮತ್ತು ಎಲ್ಲ